ಮೀಡಿಯಾದಲ್ಲಿ ವೈರಲ್ ಆಗಿರುವ ಈ ದೃಶ್ಯದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ರೀಲ್ಸ್ಗಾಗಿ ಪ್ಲಾಸ್ಟಿಕ್ನಲ್ಲಿ ಪೆಟ್ರೋಲ್ ತುಂಬಿಸಿ ಅದನ್ನು ಸ್ಫೋಟಿಸುವ ಸಾಹಸಕ್ಕೆ ಮುಂದಾಗಿದ್ದಾರೆ. ಕೆಲ ಸೆಕೆಂಡಿನ ಲೈಕ್ಸ್ಗಾಗಿ ಇಷ್ಟು ದೊಡ್ಡ ಅಪಾಯಕ್ಕೆ ಆಹ್ವಾನಿಸುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡಿದೆ. ಒಂದು ಕ್ಷಣ ಯೋಚಿಸಿ, ಪೆಟ್ರೋಲ್ ಬಾಂಬ್ ಎಂದರೆ ಅದು ಆಟವಲ್ಲ, ಅದು ಜೀವಕ್ಕೆ ಅಪಾಯಕಾರಿಯಾದ ವಸ್ತು. ಈ ರೀತಿಯ ನಿರ್ಲಕ್ಷ್ಯದಿಂದ ಅನಾಹುತ ಸಂಭವಿಸಿದರೆ ಅದಕ್ಕೆ ಹೊಣೆ ಯಾರು? ರೀಲ್ಸ್ ನೋಡಿದ ಯುವಕರು ಇದೇ ರೀತಿಯ ಸಾಹಸ ಮಾಡಲು ಮುಂದಾದರೆ ಅದರಿಂದ ಉಂಟಾಗುವ ಹಾನಿಗೆ ಕಾರಣ ಯಾರು ಎಂದು ಸಾರ್ವಜನಿಕರು ಕೇಳುತ್ತಿದ್ದಾರೆ. ರಜತ್ ಅವರಿಂದ ಇದು ಮೊದಲ ಘಟನೆ ಏನಲ್ಲ. ಈ ಹಿಂದೆ ಕೂಡ ರೀಲ್ಸ್ ಹುಚ್ಚಿನಿಂದಾಗಿ ಕಾನೂನು ಸಮಸ್ಯೆ ಎದುರಿಸಿ ಜೈಲು ಸೇರಿದ ಘಟನೆ ಇದೆ. ಆದರೂ ಜೈಲಿನಿಂದ ಬಂದ ನಂತರವೂ ಪಾಠ ಕಲಿಯದಿರುವುದು ಸಮಾಜಕ್ಕೆ ತಪ್ಪು ಸಂದೇಶ ಎಂದು ಹೇಳುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಒಂದು ಶಕ್ತಿಯುತ ವೇದಿಕೆ. ಅದನ್ನು ಜನರು ಮನರಂಜನೆಗೆ ಬಳಸಬಹುದು, ಜಾಗೃತಿ ಮೂಡಿಸಲು ಬಳಸಬಹುದು. ಆದರೆ ಜೀವಕ್ಕೆ ಅಪಾಯ ಉಂಟು ಮಾಡುವ ಸ್ಟಂಟ್ಗಳನ್ನು ಪ್ರದರ್ಶಿಸಲು ಬಳಸುವುದು ತಪ್ಪು. ಸೆಲೆಬ್ರಿಟಿಗಳು ಸಮಾಜಕ್ಕೆ ಮಾದರಿಯಾಗಬೇಕು, ಆದರೆ ಇಂತಹ ನಡೆಗಳು ಮಾದರಿಯಲ್ಲ, ಎಚ್ಚರಿಕೆಯ ಸಂಕೇತ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಜೊತೆಗೆ ಯುವಜನತೆ ಕೂಡ ತಮ್ಮ ಸುರಕ್ಷತೆಯನ್ನು ಮೊದಲಾಗಿರಿಸಬೇಕು, ಇಂತಹ ಅಪಾಯಕಾರಿ ಪ್ರಯೋಗಗಳನ್ನು ದೂರವಿರಬೇಕೆಂದು ಹೇಳುತ್ತಿದ್ದಾರೆ. ಒಟ್ಟಿನಲ್ಲಿ ಲೈಕ್ಸ್ ಮತ್ತು ವ್ಯೂಸ್ಗಾಗಿ ಜೀವನವನ್ನು ಪಣಕ್ಕಿಡುವುದು ಸಂಸ್ಕೃತಿ ನಿಲ್ಲಬೇಕು. ಒಂದು ವಿಡಿಯೋಗಾಗಿ ಜೀವನವನ್ನೇ ಕಳೆದುಕೊಳ್ಳುವುದು ಪರಿಸ್ಥಿತಿ ಬರಬಾರದು. ಇದು ಪ್ರತಿಯೊಬ್ಬರ ಮನದಲ್ಲಿಟ್ಟುಕೊಳ್ಳಬೇಕಾದ ಸತ್ಯ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.